ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾನು ಭುವಿ ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇನ್ ಕನ್ನಡ. ಬನ್ನಿ ಇವತ್ತು ರೆಸಿಪಿ ಏನಂತ ನೋಡೋಣ. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನೋ ಅಂತ ಒಂದು ಊಟ ಅಂತ ಅಂದರೆ ಚಿಕನ್ ಬಿರಿಯಾನಿ. ರೆಸಿಪಿ ನೋಡೋದಕ್ಕೂ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಕುಕ್ಕರಲ್ಲಿ ಮಾಡಿದರೂ ಕೂಡ ಯಾವುದೋ ಪಾತ್ರೆಯಲ್ಲಿ ಮಾಡಿದ್ದೀವಿ, ಕುಕ್ಕರಲ್ಲಿ ಮಾಡಿಲ್ಲ ಅನ್ನೋ ರೀತಿ ಎಷ್ಟು ಉದುದ್ರಾಗಿದೆ ರೈಸು. ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಕುಕ್ಕರಲ್ಲಿ ಮಾಡಿದರೆ ಫುಲ್ಲು ಮೆತ್ತಗಾಗುತ್ತೆ, ಬಟ್ ತುಂಬ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ಒಂದು 10-15 ನಿಮಿಷದಲ್ಲಿ ಈಸಿಯಾಗಿ ಆಗುತ್ತೆ. ಕುಕ್ಕರಲ್ಲಿ ಮಾಡ್ತು ಅಂದರೆ ಸ್ವಲ್ಪ ಬೇಗನೆ ಆಗುತ್ತೆ ಪಾತ್ರೆಯಲ್ಲಿ ಮಾಡೋದಕ್ಕಿಂತ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕೂ ಅಲ್ಲ, ತಿನ್ನೋದಕ್ಕೂ ಕೂಡ ಟೇಸ್ಟ್ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ರೈಸ್ ಎಲ್ಲ ಎಷ್ಟು ಉದುದ್ರಾಗಿದೆ, ಯಾವುದೇ ರೀತಿ ಕುಕ್ಕರಲ್ಲಿ ಮಾಡಿದರೆ ಮೆತ್ತಗಾಗುತ್ತಲ್ಲ ರೈಸು, ಆ ರೀತಿ ಎಲ್ಲ ಆಗಿಲ್ಲ. ಚಿಕನ್ನು ಮತ್ತು ರೈಸು ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು. ಚಿಕನ್ ಬಿರಿಯಾನಿ ಜೊತೆ ಕಾಂಬಿನೇಷನ್ ಅಂತ ಅಂದರೆ ಮೊಸರು ಗೊಜ್ಜು ಮತ್ತು ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಒಂದು ಅರ್ಧ kg ನಾನು ಚಿಕನ್ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಟ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ, 1 ಸ್ಪೂನಷ್ಟು. ಹೀಗೆಲ್ಲ ಹಾಕೋದ್ರಿಂದ ಏನಂತ ಅಂದರೆ ಚಿಕನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಮೊಸರು ಸ್ವಲ್ಪ 1 ಸ್ಪೂನಷ್ಟು ಮೊಸರು ಹಾಕ್ತಿದ್ದೀನಿ. ಮೊಸರು ಹಾಕೋದು ರೀಸನ್ ಏನಂತ ಅಂದರೆ ಚಿಕನ್ ಬಿರಿಯಾನಿಲಿ ಆ್ಯಕ್ಚುಲಿ ರೈಸ್ ಸಪ್ರೇಟು ಮತ್ತು ಚಿಕನ್ ಸಪ್ರೇಟ್ ಆಗುತ್ತೆ. ಚಿಕನ್ ಬೆಂಡ್ ಥರ ಆಗುತ್ತೆ, ನೀವು ಒಬ್ಸರ್ವ್ ಮಾಡಿರಬೇಕು. ಬಟ್ ಈ ಮೊಸರು ಹಾಕೋದ್ರಿಂದ ಜ್ಯೂಸಿ ಥರ ಇರುತ್ತೆ. ಚಿಕನ್ ಸಪ್ಪೆ ಆಗೋದು, ಬೆಂಡ್ ಥರ ಆಗೋದು ಆ ರೀತಿ ಏನಾಗೋದಿಲ್ಲ. ಅದಕ್ಕೋಸ್ಕರ ಮೊಸರು ಹಾಕ್ತಿದ್ದೀನಿ. ಇವಾಗ ಅಕ್ಕಿ ತೊಗೊಳ್ಳೋಣ ಬನ್ನಿ. ನಾನು ಆ ಚಂಬು ಏನು ತೋರಿಸ್ತೆ ಅದರಲ್ಲಿ 2 ಚಂಬು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಮುಂಚೆನೇ ನೆನೆ ಹಾಕಿ ಇಡೋದ್ರಿಂದ ಅನ್ನ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಫಸ್ಟೇ ಅಕ್ಕಿ ತೊಳೆದು ನಾನು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಇಡ್ತಾಯಿದ್ದೀನಿ. ಇವಾಗ ರುಬ್ಬೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಮಗೆ ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 8-10 ಇದೆ. ಸ್ವಲ್ಪ ಪುದೀನ, ಸ್ವಲ್ಪ ಸಾಂಬಾರು ಸೊಪ್ಪು. ಪುದೀನ ಕಡಿಮೆ ಇರಲಿ, ಸಾಂಬಾರು ಸೊಪ್ಪು ಸ್ವಲ್ಪ ಜಾಸ್ತಿ ಇರಲಿ. ಇವಾಗ ಏನೇನು ತೊಗೊಂಡು ಹಸಿರು ಮೆಣಸಿನ್ಕಾಯಿ, ಪುದೀನ, ಸಾಂಬಾರು ಸೊಪ್ಪು, ಇದ್ರ ಜೊತೆಗೆ ಸ್ವಲ್ಪ ಒಂದು 10-12 ಅಥವಾ ಒಂದು 15 ಅಂದ್ಕೊಳ್ಳಿ ಕಾಳು ಮೆಣಸು ತೊಗೊಳ್ಳೋಣ. ಹಾಗೆ ಹಾಕ್ಬೋದು ಒಗ್ಗರಣೆಗೆ, ಬಟ್ ತಿನ್ನಬೇಕಾದ್ರೆ ಮೆಣಸು ಮಕ್ಕಳು ಬಾಯಿಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಪೇಸ್ಟ್ ಮಾಡಿ ನಾನು ರುಬ್ಕೊಬಂದಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಪುದೀನ, ಸಾಂಬಾರು ಸೊಪ್ಪು, ಮೆಣಸು ಇಷ್ಟೇ. ಇದ್ರ ಜೊತೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ, ಅದು ಸಪ್ರೇಟ್ ರುಬ್ಬೋಣ. ಮೊದಲು ಸ್ಪೈಸ್ ಐಟಮ್ ತೊಗೊಂಡಿದ್ದೀನಿ. ಕಸ್ತೂರಿ ಮೇಥಿ, 5 ಲವಂಗ, 4 ಏಲಕ್ಕಿ, ಒಂದು 4 ಪೀಸ್ ತೊಗೊಳ್ಳಿ. ಇದು ಚಿಕ್ಕ ಪೀಸ್ ಇದೆಯಲ್ಲ ಈ ರೀತಿ ಆಗಿದೆ. ಒಂದು 4 ಪೀಸು ಚಕ್ಕೆ, ಒಂದು 3 ಪಲಾವ್ ಎಲೆ. ಇಷ್ಟನ್ನ ಒಗ್ಗರಣೆಗೆ ತೊಗೊಳ್ಳೋಣ. ಇವಾಗ ಏನೇನು ಐಟಮ್ ತೊಗೊಂಡಿದ್ದೀನಿ ನೋಡೋಣ. 2 ಸ್ಪೂನ್ ಮೊಸರು, 1 ಸ್ಪೂನ್ ಚಿಕನ್ ಮ್ಯಾರಿನೇಟಿಗೆ ಹಾಕಿದ್ದೀನಿ, ಇವಾಗ 1 ಸ್ಪೂನ್ ಇಟ್ಟಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 3 ಸ್ಪೂನ್ ಇದೆ. ಏನು ರುಬ್ಬಿದ್ದೆ ಪುದೀನ ಮತ್ತು ಸಾಂಬಾರು ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಅದು ಇಟ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ, 1 ಟೊಮೊಟೊ. ಮೊಸರು ಹಾಕಿರೋದ್ರಿಂದ ಟೊಮೊಟೊ ಒಂದೇ ತೊಗೊಂಡಿದ್ದೀನಿ, ಹುಳಿ ಆಗುತ್ತೆ ಅಂತ. ನಾನು ನಿಂಬೆಹಣ್ಣು ಕೂಡ ಹಾಕ್ತೀನಿ. ಇವಾಗ ಒಂದು ಕುಕ್ಕರ್ ಇಟ್ಟು ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋಣ. ಎಣ್ಣೆ ಎಷ್ಟು ಬೇಕೋ ಅದು ನಿಮ್ಮ ಅಂದಾಜು ಮೇಲೆ ನೀವು ಹಾಕಿ, ನಿಮಗೆ ಯಾವ ರೀತಿ ಬೇಕನ್ಸುತ್ತೆ ಅಷ್ಟು. ಎಣ್ಣೆ ಎಷ್ಟೇ ಬೇಕು ಅನ್ನೋದೇನಿಲ್ಲ. ಇವಾಗ ಏನೇನು ಸ್ಪೈಸ್ ಐಟಮ್ ಇತ್ತು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಆ ಐಟಮ್ ಎಲ್ಲ ಹಾಕಿ ನಿಧಾನ ಫ್ರೈ ಮಾಡೋಣ. ಅದು ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತೆ. ಇವಾಗ ಈರುಳ್ಳಿ ಹಾಕಿ ಈರುಳ್ಳಿ ನೀಟಾಗಿ ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಯಾವಾಗಲೂ ಕೂಡ ಚಿಕನ್ ಬಿರಿಯಾನಿ ಮಾಡ್ತಿದ್ದೀವಿ ಅಂತ ಅಂದರೆ ಈರುಳ್ಳಿ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡೋಣ. ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದು ಬೇಡ, ಏಕೆ ಅಂತ ಅಂದರೆ ಈರುಳ್ಳಿ ಜಲ್ದಿ ಬೇಗನೆ ಕ್ರಿಸ್ಪಿಯಾಗಿ ಬ್ಲ್ಯಾಕ್ ಆಗಿಬಿಡುತ್ತೆ. ಸ್ವಲ್ಪ ಕಡಿಮೆ ಉರಿಲೆ ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು, ಜಾಸ್ತಿ ಬ್ಲ್ಯಾಕ್ ಆಗೋದೇನು ಬೇಡ. ಇವಾಗ ಆಲ್ಮೋಸ್ಟ್ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಸಾಕು. ಇಷ್ಟು ಕಲರ್ ಚೇಂಜ್ ಆದರೆ ಆಮೇಲೆ ಜಾಸ್ತಿ ಬ್ಲ್ಯಾಕ್ ಆಗಿಬಿಡುತ್ತೆ. ಇವಾಗ ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ. ಇವಾಗ ಹಾಕೋದು ರೀಸನ್ ಏನಂದರೆ ನಾನು ಇನ್ ಕೇಸ್ ಒಗ್ಗರಣೆಗೆ ಹಾಕಿದ್ದೀನಿ ಅಂತಂದರೆ ಸೀದೋಗ್ಬಿಡೋದು, ಅದಕ್ಕೋಸ್ಕರ ಈರುಳ್ಳಿ ಫ್ರೈ ಮಾಡಿ ಆದಮೇಲೆ ನಾನು ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಮೇಯ್ನ್ ನಾವೇನೇ ಅಡುಗೆ ಮಾಡ್ತಿದ್ದೀವಿ ಅಂತ ಅಂದರೆ ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಟೈಮ್ ಇರಲ್ಲ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಫ್ರೈ ಮಾಡಿದರೆ ಅದು ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಇವಾಗ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದು ಕೂಡ ಹಾಕಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಒಂದು 2 ಮಿನಿಟ್ಸ್ ನೀಟಾಗಿ ಫ್ರೈ ಮಾಡೋಣ. ಇವಾಗ ಟೊಮೊಟೊ ತೊಗೊಂಡಿದ್ನಲ್ಲ, ಟೊಮೊಟೊ ಹಾಕಿ ಫ್ರೈ ಮಾಡ್ತಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಏಕೆಂದರೆ ನಾನು ಮೊಸರು ಮ್ಯಾರಿನೇಟ್ಗೂ ಹಾಕಿದ್ದೀನಿ, ಇವಾಗಲೂ ಕೂಡ ಹಾಕ್ತೀನಿ. ಅದಕ್ಕೋಸ್ಕರ 1 ಟೊಮೊಟೊ ತೊಗೊಂಡು ಅದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಏನಿತ್ತು ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಅದು ಕೂಡ ಹಾಕಿ ಆ ಪೇಸ್ಟ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ತೀನಿ.
ಇದು ಕೂಡ ನೋಡಿ ಸೈಡಲ್ಲೆಲ್ಲ ನೀಟಾಗಿ ಎಣ್ಣೆ ಬಿಡ್ತಾ ಇದೆ. ಸೈಡಲ್ಲಿ ಈ ರೀತಿ ಎಣ್ಣೆ ಕಾಣ್ತಾ ಇದೆಯಲ್ಲ, ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ಇಟ್ಟಿದ್ವಲ್ಲ ಅದೆಲ್ಲ ಚಿಕನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಮಸಾಲೆ ಮತ್ತು ಚಿಕನ್ ಎಲ್ಲ ಚೆನ್ನಾಗಿ ಹಿಡೀಲಿ. ನಿಮ್ಗೆ ಇನ್ ಕೇಸ್ ಟೈಮ್ ಇದೆ ಅಂದರೆ 1 ಅವರು ಕೂಡ ಮ್ಯಾರಿನೇಟ್ ಮಾಡಿಟ್ಟಿದ್ರೆ ಚಿಕನ್ ಚೆನ್ನಾಗಿ ಉಪ್ಪೆಲ್ಲ ಹಿಡ್ದಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮುಂಚೆನೇ ಉಪ್ಪು ಹಾಕಿದ್ದೆ ನಾನು ಮ್ಯಾರಿನೇಟ್ ಮಾಡೋದಕ್ಕೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಒಂದು 2 ನಿಮಿಷ ಆ ನೀರು ಬಿಟ್ಕೊಳ್ಳೋ ತನಕ ಕುಕ್ಕರ್ ಲಿಡ್ ಹಂಗೆ ಇಟ್ಟಿದ್ದೀನಿ, ಏನು ಕ್ಲೋಸ್ ಮಾಡಿಲ್ಲ. ಸುಮ್ಮನೆ ಆ ರೀತಿ ಇಡೋಣ. ಅದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಚಿಕನ್ ಹಾಕಿದ ತಕ್ಷಣ ನಾವೇನು ರೈಸ್ ಹಾಕಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಚಿಕನ್ ಎಲ್ಲ ನೀರೆಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ. ಎಷ್ಟು ನಿಧಾನಕ್ಕೆ ನಾವು ಚಿಕನ್ನು ಅಥವಾ ಗ್ರೇವಿ ಮಸಾಲೆ ಏನಿರುತ್ತೆ ಅದು ನೀಟಾಗಿ ಫ್ರೈ ಮಾಡಿದ್ರೇ ಆ ಟೇಸ್ಟು ಚೆನ್ನಾಗಿ ಬರೋದು. ಇವಾಗ ಎಲ್ಲ ಒಂದು ಟೈಮು ಆ ನೀರೇನಿತ್ತು ಅದು ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಆಲ್ಮೋಸ್ಟ್ ನೀರೆಲ್ಲ ಕಡಿಮೆ ಆಗಿದೆ. ಇವಾಗ ಏನಿತ್ತು 1 ಸ್ಪೂನ್ ಅಷ್ಟು ಮಾತ್ರ ಮೊಸರು ಹಾಕ್ತಿದ್ದೀನಿ. ಮುಂಚೆನೂ ಹಾಕಿದ್ದೆ ಮತ್ತು ಟೊಮೊಟೊ ಹಾಕಿದ್ದೀನಿ. ಸೊ ಮೊಸರು ನೋಡಿ ಹಾಕೋಣ. ಇದು ಕೂಡ ನೀಟಾಗಿ ಮಿಕ್ಸ್ ಮಾಡೋಣ. ನಾನು ಕರೆಕ್ಟಾಗಿ 2 ಸ್ಪೂನ್ ಮಾತ್ರ ಮೊಸರು ಯೂಸ್ ಮಾಡ್ತಿದ್ದೀನಿ. ಟೊಮೊಟೊನೂ ಹಾಕಿದ್ದೀನಿ ಮತ್ತು ನಿಂಬೆಹಣ್ಣು ಕೂಡ ಹಾಕ್ತೀನಿ, ಮೊಸರು ಕೂಡ ಹಾಕ್ತೀನಿ. ಖಾರ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ಹಾಗಂತ ಜಾಸ್ತಿನೂ ಕೂಡ ಮೊಸರು ಹಾಕೋದೇನು ಬೇಡ. ಮೊಸರೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಒಂದು 2 ಸ್ಪೂನಷ್ಟು ಚಿಕನ್ ಬಿರಿಯಾನಿ ಪೌಡ್ರ್ ಇದೆ. ಚಿಕನ್ ಬಿರಿಯಾನಿ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಚಿಕನ್ ಬಿರಿಯಾನಿ ಪೌಡ್ರ್ ಏನಿರುತ್ತೆ ಅದರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ. ಸೊ ಅದರಿಂದ ಉಪ್ಪು ಖಾರ ಸ್ವಲ್ಪ ನೋಡಿ ಕಡಿಮೆನೇ ಹಾಕೊಳ್ಳೋಣ. ಉಪ್ಪು ಆ್ಯಡ್ ಆಗಿರುತ್ತೆ, ಖಾರನೂ ಆ್ಯಡ್ ಆಗಿರುತ್ತಲ್ಲ, ಅದರಿಂದ ಮತ್ತೆ ಒಂದು ಟೈಮು ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಇವಾಗ ಸ್ವಲ್ಪ ಚಿಕನ್ನು ಎಣ್ಣೆ ಎಲ್ಲ ಬಿಡ್ತಾ ಇದೆ. ಈ ಟೈಮಲ್ಲಿ ನೀರು ಸೇರಿಸೋಣ. ನಾನು ಒಂದು 2 ಚಂಬು ಅಕ್ಕಿ ತೊಗೊಂಡಿದ್ದೆ. ಈ ಚಂಬು ಇವಾಗ ಏನು ತೋರಿಸ್ತಿದ್ದೀನಿ ಇದರಲ್ಲಿ. ಸೊ ಇದರಲ್ಲಿ ಒಂದು 3:15 ನೀರು ತೊಗೊಳ್ಳೋಣ. ನಾನು ಆಲ್ರೆಡಿ ಬಿಸಿನೀರು ಕಾಸಿ ಇಟ್ಟಿದ್ದೆ. ಏನಕ್ಕೆ 3:15 ತೊಗೋತಿದ್ದೀನಿ ಅಂತಂದರೆ ಆ ಗ್ರೇವಿ ಇದೆಯಲ್ಲ, ಆ ಗ್ರೇವಿ ಸ್ವಲ್ಪ ಒಂದು ಅರ್ಧ ಇದೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ನೀರು ಹಾಕಿದರೆ ಮೆತ್ತಗಾಗುತ್ತೆ ಅನ್ನೋದಕ್ಕೋಸ್ಕರ 3:15 ಚಂಬಷ್ಟು ನೀರು ತಗೋತಿದ್ದೀನಿ. ನಾನು ಮುಂಚೆನೇ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೆ. ಯಾವಾಗ ಒಗ್ಗರಣೆಗೆ ಹಾಕ್ತೆ ಆವಾಗಲೇ ಬಿಸಿನೀರು ಹಾಕೋದ್ರಿಂದ ಏನಂದರೆ ನೀರು ಬೇಗ ಉಕ್ಕಿ ಬರುತ್ತೆ, ಬೇಗ ಅಡುಗೆನೂ ಆಗುತ್ತೆ. ಮತ್ತು ಈ ರೀತಿ ನಾವು ರೈಸ್ ಎಲ್ಲ ಹಾಕ್ತೀವಲ್ಲ, ಸೊ ತಣ್ಣೀರು ಹಾಕಿದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಈ ಬಿಸಿನೀರು ಹಾಕಿದರೆ ಬೇಗ ಚಿಕನ್ನಿಗೆ ಬಿಸಿನೀರು ಹೊಂದ್ಕೊಳ್ಳುತ್ತೆ, ಅಡ್ಜಸ್ಟ್ ಆಗುತ್ತೆ. ಇವಾಗ ನೀಟಾಗಿ ಎಲ್ಲ ಮಳ್ತಾ ಇದೆ, ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದಿದೆ. ಇವಾಗ ಏನು ಅಕ್ಕಿ ತೊಳೆದು ನೆನೆಸಿಟ್ಟಿದೆ ಆ ಅಕ್ಕಿ ಹಾಕ್ತಿದ್ದೀನಿ. ಅಕ್ಕಿ ಒಂದೇ ಸರಿ ಸುರಿದ್ರೆ ಕೆಳಗಡೆ ನೀರಿರುತ್ತಲ್ಲ, ಸೊ ನೀರೆಲ್ಲ ಬರುತ್ತೆ, ಅನ್ನ ಮೆತ್ತಗಾಗುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿ ಕೈಲಿ ತೆಗೆದು ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ ಏನು ಕೂಡ ಯೂಸ್ ಮಾಡಿಲ್ಲ. ಸ್ವಲ್ಪ ಮ್ಯಾರಿನೇಟಿಗೆ ಖಾರದ ಪುಡಿ ಹಾಕಿದೆ ಮತ್ತು ಹಸಿರು ಮೆಣಸಿನ್ಕಾಯಿ ರುಬ್ಬಿರೋದ್ರಿಂದ ಜಾಸ್ತಿ ಗರಂ ಮಸಾಲ ಯೂಸ್ ಮಾಡಿಲ್ಲ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಉಪ್ಪು ಹಾಕಿ, ನಾನು ಆಲ್ರೆಡಿ ಉಪ್ಪು ಹಾಕಿದ್ನಲ್ಲ, ಸೊ ಮ್ಯಾರಿನೇಟ್ಗೂ ಹಾಕಿದೆ. ಈ ಟೈಮ್ ಉಪ್ಪು ಹಾಕಲಿಲ್ಲ, ಟೇಸ್ಟ್ ನೋಡಿದೆ, ಎಲ್ಲ ಸರಿ ಇತ್ತು. ಒಂದು 2-3 ಡ್ರಾಪ್ಸ್ ನಿಂಬೆಹಣ್ಣು ಹಾಕ್ತಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಸಾಫ್ಟಾಗಿ ಬರುತ್ತೆ. ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಏನು ಗೊತ್ತಾ, ಅಕ್ಕಿ ಹಾಕಿದ ತಕ್ಷಣ ನಾವು ಲಿಡ್ಡೆಲ್ಲ ಕ್ಲೋಸ್ ಮಾಡಿದರೆ ಆ ಮಸಾಲೆ ಎಲ್ಲ ಮೇಲೆ ಬರುತ್ತೆ. ಸೊ ಸ್ವಲ್ಪ ಒಂದು 3/4 ಭಾಗ ರೈಸ್ ಬೆಂದಿದೆ ಅಂದಾಗ ಮಧ್ಯೆ ಮಧ್ಯೆ ಈ ರೀತಿ ತಿರುವಿ ತಳ ಹತ್ತದೇ ಇರೋ ರೀತಿ ಬೇಯಿಸೋಣ. ಸಾರಿ, ನಾನು ಹೇಳೋದು ಮರ್ತೋದೆ. ಒಗ್ಗರಣೆ ಹಾಕಿದ್ನಲ್ಲ, ಆ ಎಲ್ಲ ಐಟಮ್ ಜೊತೆ ಸ್ವಲ್ಪ ಸೋಂಪು ಹಾಕಿ. ಸೋಂಪು ನಾನು ತಂದಿದ್ದೆ, ಬಟ್ ಬೈ ಮಿಸ್ಟೇಕಾಗಿ ಮನೆಯೆಲ್ಲ ಹುಡುಕಿದ್ರು ಕೂಡ ಸೋಂಪು ಸಿಗಲಿಲ್ಲ. ಆ ಟೈಮಲ್ಲಿ 1 ಸ್ಪೂನಷ್ಟು ಸೋಂಪು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ 2 ವಿಸಲ್ ತೊಗೊಂಡೆ. ಏರೆಲ್ಲ ಪಾಸ್ ಆದಮೇಲೆ ನಿಧಾನಕ್ಕೆ ಕುಕ್ಕರ್ ಲಿಡ್ಡು ಓಪನ್ ಮಾಡಿ ನೋಡಿ, ಒಂದು ಸ್ವಲ್ಪನೂ ಕೂಡ ಮಸಾಲೆ ಏನು ಕೂಡ ಮೇಲೆ ಬಂದಿಲ್ಲ. ಇನ್ ಕೇಸ್ ನೀವು ನೀರು ಹಾಕಿದ ತಕ್ಷಣ ಅಕ್ಕಿ ಹಾಕ್ತೀವಿ ಅಂತ ಅಂದರೆ ಅಕ್ಕಿ ಹಾಕಿ ನಾವು ಕುಕ್ಕರ್ ಕ್ಲೋಸ್ ಮಾಡ್ತೀವಿ ಅಂದರೆ ಮಸಾಲೆ ಎಲ್ಲ ಮೇಲೆ ಬರುತ್ತೆ. ಸ್ವಲ್ಪ ಒಂದು 3/4 ಭಾಗ ಬೇಯೋ ತನಕ ನಾವು ಓಪನ್ ಪಾತ್ರೆಲ್ಲೇ ಬೇಯಿಸಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿದರೆ ಯಾವುದೇ ರೀತಿ ಮಸಾಲೆ ಮೇಲೆ ಬರೋಲ್ಲ, ಎಲ್ಲ ಮಿಕ್ಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರೈಸ್ ಎಲ್ಲ ಎಷ್ಟು ಉದ್ದುದ್ರಾಗಿದೆ ನೋಡಿ. ಅದ್ರ ಜೊತೆ ನನ್ನ ಕಾಂಬಿನೇಷನ್ನು ಮೊಸರು ಗೊಜ್ಜು ಮತ್ತು ಚಿಕನ್ ಗ್ರೇವಿನೂ ಕೂಡ ನಾನು ಮಾಡಿದ್ದೆ. ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಸಂಡೇ ಈ ರೀತಿ ಸ್ಪೆಷಲ್ ಮಾಡಿ ಊಟ ಮಾಡ್ತಾಯಿದ್ರೆ ಅದ್ರ ಖುಷಿನೇ ಬೇರೆ. ಅನ್ನ ನೋಡಿ ಎಷ್ಟು ಸಾಫ್ಟಾಗಿದೆ, ಜಾಸ್ತಿ ಉದ್ದುದ್ರಿಗೂ ಆಗಿಲ್ಲ ಅಥವಾ ಮುದ್ದೆ ಥರ ಆಗಿದೆ ಅನ್ನೋ ರೀತಿಯೂ ಇಲ್ಲ. ಚಿಕನ್ ಕೂಡ ತುಂಬಾ ಸಾಫ್ಟಾಗಿ ಬೆಂದಿತ್ತು. ನಾನು ಇದ್ರ ಜೊತೆ ಕಾಂಬಿನೇಷನ್ನು ಮೊಸರು ಗೊಜ್ಜು ಮತ್ತು ಚಿಕನ್ ಗ್ರೇವಿ 2 ಕೂಡ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಪರ್ಫೆಕ್ಟಾಗಿತ್ತು.